ನಮ್ಮ ಕರ್ನಾಟಕದ ಸೌಂದರ್ಯಕ್ಕೆ ಎಂತವರು ಕೂಡ ಸೋತ್ ಹೋಗ್ತಾರೆ. ಪ್ಯಾರ್ಗೆ ಆಗ್ಬಿಟ್ಟೈತೆ ಸಾಂಗ್ ಹಿಟ್ ಆಗಿದ್ದೇ ತಡ ಬಿಜಾಪುರದ ಗುಮ್ಮಟನಗರಿ ಈಗ ಎಲ್ಲರ ಫೇವರೇಟ್ ಸ್ಪಾಟ್ ಆಗಿದೆ. ಅದರಲ್ಲೂ ಸಿನಿಮಾ ಮಂದಿ ಇಂಥ ಸಮಯದಲ್ಲಿ ಸುಮ್ಮನಿರ್ತಾರ? ಸದ್ಯ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಸೆಕ್ಸಿ ರಾಗಿಣಿ ದ್ವಿವೇದಿ ಅಭಿನಯಿಸ್ತಾ ಇರೋ ಶಿವ ಚಿತ್ರತಂಡ ರೀಸೆಂಟ್ ಆಗಿ ಈ ಗುಮ್ಮಟದಲ್ಲಿ ಡ್ಯುಯೆಟ್ ಸಾಂಗ್ ನ ಹಾಡ್ತಿದ್ರು. ಅದರ ಡೀಟೇಲ್ಸ್ ನ ನೀವೇ ನೋಡಿ ಈ ಸ್ಟೋರಿಲಿ. ಕೊಳ್ಳೇಗಾಲದಲ್ಲಿ ನಿಂಗೆ ಮಾಟ ಮಂತ್ರ ಮಾಡಿಸಿ ನಾನು ಹೆಂಗಾರ ನಿನ್ನ ವಶಪಡಿಸಿಕೊಳ್ಳುವೆ, ಪ್ರೀತಿ ಅತಿಯಾದ್ರೆ ಏನ್ ಬೇಕಾದ್ರೂ ಆಗತ್ತೆ. ಇದು ನಾವ್ ಹೇಳಿದ್ದಲ್ಲ, ಶಿವ ಚಿತ್ರದಲ್ಲಿರುವ ಸಾಂಗ್. ಸದ್ಯ ಶಿವ ಚಿತ್ರತಂಡ ಬಿಜಾಪುರದಲ್ಲಿ 3 ದಿನಗಳ ಚಿತ್ರೀಕರಣಕ್ಕಾಗಿ ಬೀಡು ಬಿಟ್ಟಿದ್ದಾರೆ. ತಮ್ಮ ನೆಚ್ಚಿನ ನಟ ನಟಿಯನ್ನ ನೋಡೋದಕ್ಕೆ ಅಲ್ಲಿ ಜನಸಮೂಹವೇ ನೆರೆದಿತ್ತು. ಗುಮ್ಮಟನಗರದ ಹೃದಯ ಭಾಗ ಅಂತ ಕರೆಯಲ್ಪಡುವ ಅದ್ಭುತ ಬಾರಾಕಮಾನ ಸ್ಮಾರಕದಲ್ಲಿ ಕ್ಯಾಮ್ರಾಮನ್ ಸತ್ಯ ಹೆಗ್ಡೆ ಶಿವರಾಜ್ ಕುಮಾರ್ ಮತ್ತು ರಾಗಿಣಿಯ ಚಿತ್ರದ ಡ್ಯುಯೆಟ್ ಸಾಂಗ್ ಅನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ರು. ಓಂ ಪ್ರಕಾಶ್ ನಿರ್ದೇಶನದ ಈ ಚಿತ್ರ ಕಂಪ್ಲೀಟ್ ಎಂಟರ್ಟೈನರ್ ಅನ್ನೋದು ನಟ ಶಿವರಾಜ್ ಅವರ ಮಾತು. ಸಾಂಗ್ ಸಿಚುವೇಶನ್ ಮಾಡ್ತಾ ಇದ್ದೀನಿ. ಶಿವ ಒಂದು ಎಂಟರ್ಟೈನ್ಮೆಂಟ್ ಫಿಲ್ಮ್, ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಹೋಗೋ ಸ್ಟೈಲ್ ಬಂದ್ಬಿಟ್ಟು ಇವಾಗ ನಾವು ಅಲ್ಟಿಮೇಟ್ ರೈಡರ್ ಅಂತ ಕೊಟ್ಟಿದ್ದೀವಿ. ಶಿವಾದ ಅಲ್ಟಿಮೇಟ್ ರೈಡರ್ ಜಾಕಿ ರೋಲ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹಾರ್ಸ್ ರೇಸ್ಲಿ ಎಷ್ಟು ಸ್ಪೀಡ್ ಆಗಿರುತ್ತೋ ಅದೇ ರೀತಿ ಸಿನಿಮಾನು ಅಷ್ಟೇ ಸ್ಪೀಡ್ ಹೋಗ್ತಾ ಇರುತ್ತೆ. ಇನ್ನು ಸದ್ಯ ಸ್ಯಾಂಡಲ್ವುಡ್ ಲೀಡಿಂಗ್ ಲೇಡಿ ರಾಗಿಣಿಗೆ ಮೊದಲ ಬಾರಿಗೆ ಸೆಂಚುರಿ ಸ್ಟಾರ್ ಜೊತೆ ಅಭಿನಯಿಸೋ ಅವಕಾಶ ಸಿಕ್ಕಿರೋ ಖುಷಿಯನ್ನ ಮೊದಲಿನಿಂದಲೂ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಚಿತ್ರದಲ್ಲಿ ನಾಯಕನ ಪಾತ್ರದಷ್ಟೇ ಇಂಪಾರ್ಟೆನ್ಸ್ ಇವರ ಪಾತ್ರಕ್ಕೂ ಇದೆಯಂತೆ. ಉರಿ ಬಿಸಿಲಿನ ನಡುವೆಯೂ ಗ್ಲಾಮರ್ ಬೆಡಗಿ ಡ್ಯಾನ್ಸ್ ಮಾಡುವುದನ್ನ ನಿಲ್ಲಿಸಲಿಲ್ಲ. ತಮ್ಮ ಈ ಎಲ್ಲಾ ಪ್ರಯತ್ನಕ್ಕೂ ಫಲ ಇದ್ದೇ ಇದೆ ಅನ್ನೋ ಭರವಸೆಯಲ್ಲಿದ್ರು ನಟಿ ರಾಗಿಣಿ. ತುಂಬಾ ಒಳ್ಳೆ ಜಾಗ, ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ನಾವು ಕಪ್ಪಾಗ್ಬಿಡ್ತೀವಿ ಅಂತ ಅಷ್ಟೇ. ಬಟ್ ಚೆನ್ನಾಗಿದೆ, ತುಂಬ ಒಳ್ಳೆ ಲೊಕೇಶನ್. ಇವಾಗ ಶಿವ ಸಾಂಗ್ ಶೂಟಿಂಗ್ ನಡೀತಾ ಇದೆ, ಫಸ್ಟ್ ಡೇ. ತುಂಬ ಬೇರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಶೂಟ್ ಮಾಡಿರೋದು ಸಾಂಗ್ ಅಂತ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಬಿಸಿಲಲ್ಲಿ ಶೂಟಿಂಗ್ ಮಾಡ್ತಾ. ಪ್ಯಾರಲಲ್ ಕ್ಯಾರೆಕ್ಟರ್ ಟು ದ ಹೀರೋ ಅಂತ ಹೇಳ್ಬೋದು. ಐ ಆಮ್ ರಿಯಲಿ ಗ್ಲ್ಯಾಡ್ ದಟ್ ಈ ಥರ ಪಾತ್ರ ನಾನು ಸಿಕ್ಕಿದೆ. ಶಿವನ್ ಅವ್ರ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಕ್ಕಿದೆ, ಮತ್ತು ಓಂ ಪ್ರಕಾಶ್ ಇರ್ಬೋದು. ಸದ್ಯ ಇನ್ನು 3 ದಿನಗಳ ಕಾಲ ಬಿಜಾಪುರದ ಹಲವು ಭಾಗಗಳಲ್ಲಿ ಶಿವ ಚಿತ್ರದ ಈ ಹಾಡನ್ನ ಚಿತ್ರೀಕರಿಸಲಾಗುತ್ತೆ. ಓಂ ಪ್ರಕಾಶ್ ಶಿವಣ್ಣ ಅವರ ಹಿಟ್ ಕಾಂಬಿನೇಷನ್ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಏಪ್ರಿಲ್ನಲ್ಲಿ ಚಿತ್ರವನ್ನ ತೆರೆಗೆ ತರೋ ಯೋಚನೆಯಲ್ಲಿರೋ ನಿರ್ದೇಶಕರ ಪ್ರಯತ್ನ ಸಫಲವಾಗಲಿ ಅನ್ನೋದೇ ನಮ್ಮ ಹಾರೈಕೆ. ಕ್ಯಾಮರಾ ಪರ್ಸನ್ ಸಂಗಮೇಶ್ ಜೊತೆ ರಾಜು ಪಾಟೀಲ್, ಸುವರ್ಣ ನ್ಯೂಸ್ 24/7 ಬಿಜಾಪುರ.